ವಿಮಾನದೊಳಗೆ ಕೂರೋವರೆಗೂ ಏನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ, ಬನ್ನಿ. ನನ್ನ ಹತ್ರ ಆಲ್ರೆಡಿ ಪಾಸ್ಪೋರ್ಟ್ ಇದೆ. ಸೊ ಮೊದಲನೇದು ಪಾಸ್ಪೋರ್ಟ್ ಇದೆ. ಎರಡನೇದು ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕು. ಬನ್ನಿ ಫ್ಲೈಟ್ ಟಿಕೆಟ್ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ತೀನಿ. ಮೊಬೈಲ್ನ ಬ್ರೌಸರ್ನಲ್ಲಿ google.comನ ಸರ್ಚ್ ಮಾಡಿದೆ. google.comನಲ್ಲಿ ಗೂಗಲ್ ಫ್ಲೈಟ್ಸ್ ಅಂತ ಸರ್ಚ್ ಮಾಡಿದೆ. ಮೊದಲನೇ ಲಿಂಕು ಗೂಗಲ್ ಫ್ಲೈಟ್ಸ್ ಸಿಕ್ತು. ಅಲ್ಲಿಗೋಗಿ ರೌಂಡ್ ಟ್ರಿಪ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಫ್ರಮ್ಮಲ್ಲಿ ಬ್ಯಾಂಗ್ಳೂರ್ ಸೆಲೆಕ್ಟ್ ಮಾಡಿಕೊಂಡೆ. ವೇರ್ ಟು ಅಲ್ಲಿ ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ನಲ್ಲಿರೋ ಡಾನ್ ಮ್ಯೋಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿಂದ ಬಸ್ ಫೆಸಿಲಿಟಿ ತುಂಬ ಸಿಗುತ್ತೆ ನಮಗೆ. ನೆಕ್ಸ್ಟು ಎಷ್ಟು ಜನ ಹೋಗ್ತೀವಿ ಅಷ್ಟು ಜನದ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಹೋಗ್ತಿದ್ದಿದ್ದು ಒಬ್ಬನೇ, ಅದಕ್ಕೆ ಒಂದು ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ಎಕನಾಮಿಕ್ ಸೆಲೆಕ್ಟ್ ಮಾಡಿಕೊಂಡೆ. ಎಕನಾಮಿಯಲ್ಲಿ ಪ್ರೈಸು ತುಂಬ ಕಮ್ಮಿಗೆ ಸಿಗುತ್ತೆ ನಮಗೆ ಫ್ಲೈಟ್ ಚಾರ್ಜಸ್ ಎಲ್ಲ. ಈಗ ಡೇಟ್ ಸೆಲೆಕ್ಟ್ ಮಾಡ್ಕೊಬೇಕು. ಡಿಪಾರ್ಚರ್ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ರಿಟರ್ನ್ ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಫ್ಲೈಟ್ಸ್ಗಳ ಪ್ರೈಸ್ ಲಿಸ್ಟ್ ಶೋ ಆಗುತ್ತೆ. ನಮಗೆ ಯಾವ ಪ್ರೈಸ್ ಬೇಕೋ ಆ ಪ್ರೈಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಬುಕ್ಕಿಂಗ್ ಆಪ್ಷನಿಗೆ ಹೋಗುತ್ತೆ. ಬುಕ್ಕಿಂಗ್ ಆಪ್ಷನ್ ಕೆಳಗಡೆ ಬೇರೆ ಬೇರೆ ವೆಬ್ಸೈಟ್ ಲಿಸ್ಟ್ ತೋರಿಸ್ತಾ ಇದೆ. ಸೆಕೆಂಡ್ ಒನ್ GoIbibo ವೆಬ್ಸೈಟ್ನಲ್ಲಿ 19,059 ರುಪೀಸ್, ಅಂದರೆ ಎಲ್ಲದಕ್ಕಿಂತ ಇದು ತುಂಬ ಕಡಿಮೆ ಬೆಲೆಗೆ ಫ್ಲೈಟ್ ಟಿಕೆಟ್ ಇದೆ. ಸೊ ಹಂಗಾಗಿ ಈ ವೆಬ್ಸೈಟ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಫ್ಲೈಟ್ನ ಪಾಲಿಸಿ ಬಗ್ಗೆ ಮತ್ತು ಎಷ್ಟು kg ಲಗೇಜ್ನ ಕ್ಯಾರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಫ್ಲೈಟ್ ಬಗ್ಗೆ ಡೀಟೇಲಿಂಗ್ ಕೊಟ್ಟಿದ್ದಾರೆ. ನಮಗೆ ಫ್ಲೈಟ್ನ ಪಾಲಿಸಿ ಬಗ್ಗೆ ಓಕೆ ಆಗಿದ್ರೆ ನೆಕ್ಸ್ಟ್ ಟ್ರಾವೆಲರ್ ಡೀಟೇಲ್ಸ್ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ಟ್ರಾವೆಲರ್ ಡೀಟೇಲ್ಸಲ್ಲಿ ಮೇಲ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ID ಎಲ್ಲ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಟ್ರಾವೆಲರ್ ID ಜನರೇಟ್ ಆಗಿರುತ್ತೆ. ಸೀಟ್ ಸೆಲೆಕ್ಷನ್ ಮಾಡ್ಕೋಬೇಕು ಅಂದರೆ ಸೀಟ್ ಸೆಲೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಮಗೆ ಯಾವ ಸೀಟ್ ಬೇಕೋ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಈ ಫ್ಲೈಟ್ನಲ್ಲಿ 7 ಥರದ ಸೀಟ್ ಸೆಲೆಕ್ಷನ್ ಆಪ್ಷನ್ಸ್ ಇದೆ. ನಮಗೆ ಯಾವ ಸೀಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಪ್ರೈಸ್ ಆ್ಯಡ್ ಆಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಕ್ಲಿಕ್ ಮಾಡಿದ್ರೆ ಆ ಸೀಟ್ ಬುಕ್ ಆಗಿರುತ್ತೆ. ಇಲ್ಲ ನಮಗೆ ಸೀಟ್ ಸೆಲೆಕ್ಷನ್ ಬೇಡ ಅಂದರೆ ಬೈ ಡಿಫಾಲ್ಟ್ ಆಗಿ ಯಾವುದೋ ಒಂದು ಸೀಟ್ ಸೆಲೆಕ್ಟ್ ಆಗಿರುತ್ತೆ. ಅದು ಫ್ಲೈಟ್ನ ಸ್ಟೇಟಸ್ನಲ್ಲಿ ಚೆಕ್ ಮಾಡ್ತಾ ಇದ್ರೆ ಯಾವ ಸೀಟ್ ಅಂತ ಗೊತ್ತಾಗುತ್ತೆ. ಈಗಾಗಲೇ ಟ್ರಾವೆಲರ್ ID ಜನರೇಟ್ ಆಗಿದೆ. ಟ್ರಾವೆಲರ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಆಪ್ಷನ್ಗೆ ನೆಕ್ಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಟ್ರಾವೆಲರ್ ಇನ್ಶೂರೆನ್ಸ್ ಬೇಕಾ ಬೇಡವಾ ಅಂತ ಕೇಳುತ್ತೆ. ನಾವು ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ಗೆ ಹೋಗ್ಬೋದು. ಪೇಮೆಂಟ್ ಆಪ್ಷನಲ್ಲಿ UPI ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಗೂಗಲ್ ಪೇ ಮುಖಾಂತರ ನಾನು ಪೇಮೆಂಟ್ ಮಾಡ್ತೀನಿ. ಪೇಮೆಂಟ್ ಆದಮೇಲೆ ನಾವು ಕೊಟ್ಟಿರೋ ಇಮೇಲ್ IDಗೆ ಫ್ಲೈಟ್ ಟಿಕೆಟ್ ಮತ್ತು ಪೇಯ್ಡ್ ರೆಸಿಪ್ಟ್ನ ಮೇಲ್ ಮಾಡ್ತಾರೆ. ಸೊ ಇಲ್ಲಿಗೆ ಫ್ಲೈಟ್ ಬುಕ್ಕಿಂಗ್ ಕೆಲಸ ಮುಗೀತು. ಈಗ ಮೂರನೇದು ಹೋಟೆಲ್ ಅಂದರೆ ಲಾಡ್ಜ್ನ ಬುಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಏರ್ಪೋರ್ಟ್ನ ಇಮಿಗ್ರೇಷನಲ್ಲಿ ಹೋಟೆಲ್ ಬುಕ್ಕಿಂಗ್ ಕನ್ಫರ್ಮೇಷನ್ ಆಗಿದೆಯಾ ಅಂತ ಕೇಳ್ತಾರೆ. ಹಾಗಾಗಿ ನನ್ನ ಪ್ರವಾಸ ಪಟ್ಟಿಯಲ್ಲಿ ಮೊದಲನೇ ಪ್ಲೇಸು ಪಟಾಯಾಗೆ ಹೋಗ್ತಾ ಇರೋದ್ರಿಂದ ಪಟಾಯಾದಲ್ಲಿ ವಾಕಿಂಗ್ ಸ್ಟ್ರೀಟ್ ಕಡೆ ಹೋಟೆಲ್ನ ಬುಕ್ ಮಾಡ್ಕೋತೀನಿ. ಏಕೆಂದರೆ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸಸ್ನ ವಿಸಿಟ್ ಮಾಡೋದಕ್ಕೆ ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸು ತುಂಬ ಇಲ್ಲಿರುತ್ತೆ. ಬುಕ್ ಮಾಡಬೇಕಾದ್ರೆ ಪೇ ಲೇಟರ್ ಅಂದರೆ ಪೇ ಅಟ್ ಹೋಟೆಲ್ ಆಪ್ಷನ್ನ ಮತ್ತು ಫ್ರೀ ಕ್ಯಾನ್ಸಲೇಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡಿದ್ರೆ ನಾವು ಹೋಟೆಲ್ಗೆ ಹೋದಾಗ ಅಲ್ಲಿನ ಆಂಬಿಯನ್ಸ್ನ ನೋಡಿಕೊಂಡು ನಾವು ರೂಮ್ ತೊಗೊಳೋದು ಬೆಟರ್ ಚಾಯ್ಸ್. ಬುಕ್ಕಿಂಗ್ ಮಾಡಿದ ತಕ್ಷಣ ಆ್ಯಪ್ಗೆ ರಿಜಿಸ್ಟರ್ ಆಗಿರೋ ಇಮೇಲ್ IDಗೆ ಬುಕ್ಕಿಂಗ್ ಕನ್ಫರ್ಮೇಷನ್ ಮೇಲ್ ಬರುತ್ತೆ. ಜೊತೆಗೆ PDF ಫಾರ್ಮೆಟ್ನಲ್ಲಿ ಬುಕ್ಕಿಂಗ್ ಕನ್ಫರ್ಮೇಷನ್ ಇರುತ್ತೆ. ಸೊ ಇದನ್ನು ಪ್ರಿಂಟ್ ತೊಗೊಬೋದು. ನನ್ನ ಪ್ರವಾಸ ಪಟ್ಟಿಯ ಪ್ರಕಾರ 4ನೇ ದಿನ ಫೂಕೆಟ್ಗೆ ಬಂದು ಅಲ್ಲಿಂದ ಫಿಫಿ ಐಲ್ಯಾಂಡ್ಗೆ ಹೋಗಿ ಸ್ಟೇ ಮಾಡಬೇಕು. ಅಲ್ಲಿ ಒಂದಿನದ ಮಟ್ಟಿಗೆ ರೂಮ್ ಬುಕ್ ಮಾಡ್ಕೋತೀನಿ. ಮತ್ತೆ ಫೂಕೆಟ್ಗೆ ರಿಟರ್ನ್ ಆಗಿ ಅಲ್ಲಿ ಸೆಂಟರ್ ಪ್ಲೇಸಲ್ಲಿ ಒಂದಾಗಿರೋ ಬಾಂಗ್ಲಾ ರೋಡ್ ಹತ್ರ ಒಂದಿನದ ಮಟ್ಟಿಗೆ ರೂಮ್ ಬುಕ್ ಮಾಡ್ಕೋತೀನಿ. ಮತ್ತೆ ಬ್ಯಾಂಕಾಕ್ಗೆ ಬಂದು ಅಲ್ಲಿ ಸೆಂಟರ್ ಪ್ಲೇಸ್ನಲ್ಲಿ ಒಂದಾಗಿರೋ ಕೋಸನ್ ರೋಡ್ ಹತ್ರ ರೂಮ್ ಬುಕ್ ಮಾಡ್ಕೋತೀನಿ. ಸೊ ಇಲ್ಲಿಗೆ ಹೋಟೆಲ್ ಬುಕ್ ಮಾಡೋ ಕೆಲಸ ಮುಗೀತು. 4ನೇದು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಹೋಗ್ತಿರೋದು ಥಾಯ್ಲ್ಯಾಂಡ್ ದೇಶಕ್ಕೆ. ಅಲ್ಲಿ ನಮ್ಮ ಇಂಡಿಯನ್ ರುಪೀಸ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗಲ್ಲ. ಆ ದೇಶದ ಕರೆನ್ಸಿ ಬಂದು ಥಾಯ್ ಬಾತ್ ಅಂತ, ಅದರಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು. ನಾನು ತುಮಕೂರಿಂದ ಬ್ಯಾಂಗ್ಳೂರಿಗೆ ಬರೋ ಹಿಂದಿನ ದಿನನೇ ಓರಿಯೆಂಟ್ ಎಕ್ಸ್ಚೇಂಜ್ ಅನ್ನೋರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೆ. ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ನಮ್ಮ ಲೊಕೇಶನಿಗೆ ಬಂದು 2.37ಗೆ ಎಕ್ಸ್ಚೇಂಜ್ ರೇಟಿಗೆ ನಮಗೆ ಕೊಟ್ಟಿದ್ದಾರೆ. ಬೇರೆ ಕಡೆ ಎಲ್ಲ ಕೇಳಿದಾಗ 2.47 ಇತ್ತು. ಸೊ ಇಲ್ಲಿ ಕಮ್ಮಿಗೆ ಸಿಕ್ತು. ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಸೀದಾ ಏರ್ಪೋರ್ಟ್ ಕಡೆ ಬಂದೆ. ಫೈನಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ರೀಚ್ ಆದೆ. ಈಗ ನನ್ನ ಬಳಿ ಪಾಸ್ಪೋರ್ಟ್, ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್, ಹೋಟೆಲ್ ಬುಕ್ಕಿಂಗ್ ಕನ್ಫರ್ಮೇಷನ್ ಮತ್ತು ಎಕ್ಸ್ಚೇಂಜ್ ಮಾಡ್ಕೊಂಡಿರೋ ಥಾಯ್ ಬಾತ್ ಕರೆನ್ಸಿ ಇದೆ. ಇದ್ರ ಜೊತೆಯಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀನಿ. ಇಮಿಗ್ರೇಷನಲ್ಲಿ ಏನಾದರೂ ಕ್ರಾಸ್ ವೆರಿಫಿಕೇಷನ್ಗೆ ಇನ್ನೊಂದು ಡಾಕ್ಯುಮೆಂಟ್ ಕೇಳಿದ್ರೆ ಅಂತ. ಜೊತೆಗೆ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಇಟ್ಕೊಂಡಿದ್ದೀನಿ. ಏನಾದರೂ ಕ್ಯಾಶ್ ಏನಾದ್ರು ಖಾಲಿ ಆದರೆ ಮತ್ತೆ ಸೇಫರ್ ಸೈಡ್ಗೆ ಡೆಬಿಟ್ ಕಾರ್ಡ್ ಮೂಲಕ ಕ್ಯಾಶ್ ಪಡೆಯೋದಕ್ಕೆ. ಈ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡು ಮೋಸ್ಟ್ ಆಫ್ ದಿ ಜನರ ಹತ್ರ ಇರಲ್ಲ. ರೂಪೇ ಅಥವಾ ವೀಸಾ ಡೆಬಿಟ್ ಕಾರ್ಡ್ಗಳಿರುತ್ತೆ. ಅದು ಬೇರೆ ದೇಶದಲ್ಲಿ ವರ್ಕ್ ಆಗಲ್ಲ. ಹಾಗಾಗಿ ಬ್ಯಾಂಕಿಗೆ ಹೋಗಿ ಮತ್ತೆ ನಾವು ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ ಪಡ್ಕೋಬೇಕು. ಅಥವಾ ಕೆಲವು ಬ್ಯಾಂಕ್ಗಳು ತಮ್ಮ ಬ್ಯಾಂಕ್ ಆ್ಯಪ್ ಮೂಲಕನೇ ಇರೋ ಡೆಬಿಟ್ ಕಾರ್ಡ್ಗೆ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಆಗಿ ಎನೇಬಲ್ ಮಾಡ್ಕೊಂಡು ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ಹಾಗೆ ಇಂಡಿಯನ್ಸ್ಗೆ ಥೈಲ್ಯಾಂಡ್ ದೇಶಕ್ಕೆ ಹೋಗಿದ ತಕ್ಷಣ ಅಲ್ಲೇ ಏರ್ಪೋರ್ಟ್ನಲ್ಲೇ
ಟೂರಿಸ್ಟ್ಗಳಿಗೆ ಆನ್ ಅರೈವಲ್ ವೀಸಾ ಕೊಡೋದ್ರಿಂದ ಮುಂಚಿತವಾಗಿಯೇ ವೀಸಾಗೆ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ವೀಸಾ ಫಾರ್ಮ್ಗೆ 6 ಮಂತ್ಸ್ ಬಿಫೋರ್ ತೆಗೆಸಿರೋ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕು. ಸೊ ಹಾಗಾಗಿ ಒಂದು 4 ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡಿರಬೇಕು. ಇಷ್ಟು ತಗೊಂಡು ಏರ್ಪೋರ್ಟ್ ಒಳಗಡೆ ಬಂದೆ. ಫ್ಲೈಟ್ ಒಳಗಡೆ ಹೋಗೋಕ್ಕೆ ನಾವು 4 ಹಂತಗಳನ್ನ ದಾಟಬೇಕು. ಮೊದಲನೇ ಹಂತ ಫ್ಲೈಟ್ ಟಿಕೆಟ್ ಮತ್ತೆ ಪಾಸ್ಪೋರ್ಟ್ ತೋರಿಸಿ ಏರ್ಪೋರ್ಟ್ ಒಳಗಡೆ ಬರಬೇಕು. ಎರಡನೇ ಹಂತ ಬೋರ್ಡಿಂಗ್ ಪಾಸ್ ಪಡ್ಕೋಬೇಕು. ಲಗೇಜ್ ಏನಾದರೂ ಇದ್ರೆ ಫ್ಲೈಟ್ ರೂಲ್ಸ್ ಪ್ರಕಾರ ಲಗೇಜ್ ನ ತೂಕ ಮೀರೋ ಆಗಿಲ್ಲ, ವೆಯ್ಟ್ ನ ವೆರಿಫೈ ಮಾಡಿಸ್ಕೋಬೇಕು. ಮೂರನೇ ಹಂತ ಇಮಿಗ್ರೇಷನ್ ಕೌಂಟರ್ ಹತ್ರ ಹೋಗಿ ಇಮಿಗ್ರೇಷನ್ ಆಫೀಸರ್ಗೆ ನಮ್ಮ ಪಾಸ್ಪೋರ್ಟ್, ಅಪ್ ಅಂಡ್ ಡೌನ್ ಫ್ಲೈಟ್ ಟಿಕೆಟ್, ಬೋರ್ಡಿಂಗ್ ಪಾಸ್ ಕೊಟ್ಟು ಅವ್ರ ಮುಂದೆ ನಿಲ್ಬೇಕು. ಅವ್ರಿಗೆ ನಮ್ಮ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಬೇಕು ಅಂದರೆ ನಮ್ಮ ಹತ್ರ ಎಷ್ಟು ಕನ್ವರ್ಟ್ ಮಾಡ್ಕೊಂಡಿರೋ ಕರೆನ್ಸಿ ಇದೆ, ಆ ದೇಶಕ್ಕೆ ಏನಕ್ಕೆ ಹೋಗ್ತಾ ಇದ್ದೀರಾ, ಇನ್ನೂ ಹಲವಾರು ಪ್ರಶ್ನೆನ ಕೇಳ್ಬೋದು. ಹಾಗಾಗಿ ಇವ್ರ ಹತ್ರ ತುಂಬ ಒಬಿಡಿಯೆಂಟ್ ಆಗಿ ಉತ್ತರ ಕೊಟ್ಟು ಪಾಸ್ಪೋರ್ಟ್ಗೆ ಇಮಿಗ್ರೇಷನ್ ಸೀಲ್ ಹಾಕಿಸ್ಕೊಂಡು ಬರೋದು ಉತ್ತಮ. ನಾಲ್ಕನೇ ಅಂತ ಸೆಕ್ಯೂರಿಟಿ ಚೆಕ್. ಸೆಕ್ಯೂರಿಟಿ ಚೆಕ್ ಅಲ್ಲಿ ನಮ್ಮ ಹತ್ರ ಇರೋ ಎಲ್ಲ ವಸ್ತುಗಳನ್ನ ಮತ್ತೆ ನಮ್ಮನ್ನ ಸ್ಕ್ಯಾನ್ ಮಾಡಿ ಫ್ಲೈಟ್ ನ ವೇಟಿಂಗ್ ಲಾಂಜ್ಗೆ ಕಳಿಸ್ಕೊಡ್ತಾರೆ. ಕೆಲವೊಮ್ಮೆ ಪ್ರಯಾಣಿಕರು ತುಂಬಾ ಇದ್ರೆ ಈ 4 ಹಂತ ದಾಟೋಕೆ 2 ರಿಂದ 3 ಗಂಟೆ ಆದ್ರೂ ಆಗ್ಬೋದು. ಹಾಗಾಗಿ ಏರ್ಪೋರ್ಟ್ಗೆ 3 ಗಂಟೆ ಮುಂಚಿತವಾಗಿ ಬಂದ್ರೆ ಉತ್ತಮ. ಫ್ಲೈಟ್ ಹೊರಡೋ ಅರ್ಧ ಗಂಟೆ ಮುಂಚೆ ಫ್ಲೈಟ್ ನ ಸಿಬ್ಬಂದಿ ವರ್ಗದವರು ಪ್ಯಾಸೆಂಜರ್ಸ್ ನ ಲೈನ್ ಮಾಡಿಸಿ ಮತ್ತೊಮ್ಮೆ ಅವರ ಪಾಸ್ಪೋರ್ಟ್ ಮತ್ತೆ ಬೋರ್ಡಿಂಗ್ ಪಾಸ್ ನ ಪರಿಶೀಲಿಸಿ ಫ್ಲೈಟ್ ನೊಳಗಡೆ ಕಳಿಸ್ಕೊಟ್ರು. ಸರಿಯಾದ ಸಮಯಕ್ಕೆ ಫ್ಲೈಟ್ ಬ್ಯಾಂಗ್ಳೂರಿಂದ ಟೇಕ್ ಆಫ್ ಆಯ್ತು.